ನಮಸ್ಕಾರ ದೇವರ ಮಕ್ಕಳೇ. ಸತ್ಯವೇದದಲ್ಲಿ ಒಂದು ಚರ್ಚೆ, ಅದು ವಿಶೇಷವಾಗಿ ಹೊಸ ಒಡಂಬಡಿಕೆಯಲ್ಲಿ ಇವತ್ತು ಚರ್ಚೆಗೆ ಹೋಗುವ ಮುನ್ನ ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ. 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 ತುಂಬ ಸಂತೋಷ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು. ಮತ್ತಾಯ, ಮಾರ್ಕ್, ಲೂಕ ಮತ್ತು ಯೋಹಾನ 4 ಪುಸ್ತಕಗಳು ಒಂದೇ ವಿಷಯ. ಯಾತಕ್ಕಾಗಿ 4 ಪುಸ್ತಕಗಳು ಬೋಧಕರಾದ ಪೀಟರ್ ಅವರೇ? ಇವುಗಳನ್ನು ಸುವಾರ್ತೆಯ ಪುಸ್ತಕಗಳೆಂದು ಎಲ್ಲರೂ ಕರೆಯುವುದುಂಟು. ಈ 4 ಪುಸ್ತಕಗಳನ್ನು ಯೇಸು ಸ್ವಾಮಿಯ ಶಿಷ್ಯರು ಹಾಗೂ ಯೇಸು ಸ್ವಾಮಿಗೆ ಬಹಳ ಆಪ್ತರಾಗಿರ್ತಕ್ಕಂಥವರು ಬರೆದಿರ್ತಕ್ಕಂಥ ಪುಸ್ತಕಗಳು. ಮತ್ತು ವಿಷಯ ಒಂದೇ ಆದರೂ ಇಲ್ಲಿ ಉದ್ದೇಶ, ರಕ್ಷಣೆಯ ಉದ್ದೇಶ. ಆದರೆ ಈ ಬರಹಗಾರರು ಅವರದೇ ಆದಂಥ ಕೆಲವು ವಿಶೇಷತೆಗಳಿಂದ ಈ ಪುಸ್ತಕಗಳು ಸತ್ಯವೇದದಲ್ಲಿ ಬರುವ ಹಾಗೆ ಮಾಡಿದ್ದಾರೆ. ಈಗ ನಾವು ಸ್ವಲ್ಪ ಹೊತ್ತು ಮತ್ತಾಯ, ಮಾರ್ಕ, ಲೂಕ ಇವರ ಪುಸ್ತಕಗಳನ್ನು ನೋಡುವಾಗ ಮತ್ತಾಯನ ಪುಸ್ತಕವನ್ನು ಮತ್ತಾಯ ಅಥವಾ ಲೇವಿ ಎಂಬ ಯೇಸು ಸ್ವಾಮಿಯ ಶಿಷ್ಯನು ಈ ಪುಸ್ತಕವನ್ನು ಬರೆದ. ಆತನು ಸುಂಕದವನು ಎಂದರೆ ಒಬ್ಬ ಯಹೂದಿ. ರೋಮ ಸರ್ಕಾರಕ್ಕೆ ಸುಂಕ ವಸೂಲಿ ಮಾಡಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ವ್ಯಕ್ತಿ ಆತನು. ಸಮಾಜದಲ್ಲಿ ಅಷ್ಟು ಗೌರವವನ್ನು ಹೊಂದದೇ ಇರತಕ್ಕಂಥ ವ್ಯಕ್ತಿಯಾದರೂ ಯೇಸು ಸ್ವಾಮಿಯ ಶಿಷ್ಯನಾಗಿ ಈ ಒಂದು ಉತ್ತಮ ಕೆಲಸವನ್ನು ಆತನು ಮಾಡಿದ್ದಾನೆ ಈ ಪುಸ್ತಕವನ್ನು ಬರೆಯೋದರಲ್ಲಿ. ಸುಮಾರು ಕ್ರಿಸ್ತ ಶಕ 50ರಲ್ಲಿ ಇದನ್ನು ಬರೆದಿರಬಹುದು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ತಜ್ಞರು ಬರ್ತಾರೆ. ಸಮಾಜದಲ್ಲಿ ಸ್ವಲ್ಪ ಹೆಸರನ್ನು ಕೆಳಮಟ್ಟದಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಒಂದು ವ್ಯಕ್ತಿ ದೇವರಿಂದ ಆರಿಸಲ್ಪಟ್ಟು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯ, ಒಂದು ಪುಸ್ತಕವನ್ನು ಬರೆಯೋದಕ್ಕೆ ಆ ದೇವರು ಅವ್ರನ್ನ ಆಶೀರ್ವದಿಸ್ತಾರೆ ಅಲ್ವೇ? ಖಂಡಿತವಾಗಿಯೂ ಈ ಮತ್ತಾಯನ ಸುವಾರ್ತೆ ನೀವು ಓದುವಾಗ ತಾನು ಒಬ್ಬ ಯಹೂದನಾಗಿ ಇತರ ಯಹೂದ್ಯರು ಯಾರೆಲ್ಲ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಲ್ಲದಂಥ ಯಹೂದ್ಯರಿಗೆ ಪ್ರತ್ಯೇಕವಾಗಿ ಈ ಒಂದು ಸುವಾರ್ತೆನ ಬರೆದಿರುವಂಥ ನನಗೆ ಈ ಒಂದು ಸುವಾರ್ತೆನ ಓದಿದ ನಂತರ ಅದು ನನಗೆ ಭಾಳ ಸ್ಪಷ್ಟವಾಗಿ ಕಾಣ್ತದೆ. ಈ ಒಂದು ಪುಸ್ತಕವನ್ನು ನೀವು ಓದುವಾಗ ಅಲ್ಲಿ ಸುಮಾರು 60 ಪ್ರವಾದನೆಗಳ ನೆರವೇರಿಕೆ, ಈ ರೀತಿ ಪ್ರವಾದನೆ ನೆರವೇರಿತು, ಈ ರೀತಿ ಪ್ರವಾದನೆ ನೆರವೇರಿತು ಎಂಬುದಾಗಿ ಸುಮಾರು 60 ಯಹೂದ್ಯದ ಆ ಒಂದು ವಾಕ್ಯಗಳನ್ನು ಕುರಿತು ಉದ್ದೇಶಿಸಿ ಈ ಪ್ರವಾದನೆಗಳೆಲ್ಲ ಈ ಒಂದು ಯೇಸು ಸ್ವಾಮಿಯ ಜೀವಿತದಲ್ಲಿ ನೆರವೇರಿತು ಎಂಬುದಾಗಿ ಹೇಳುವಂಥದ್ದು. ಮತ್ತು ಹಾಗೆ ನೀವು ಮುಂದಕ್ಕೆ ಹೋಗುವಾಗ ಸುಮಾರು 40 ವಚನಗಳನ್ನು ಹಳೆ ಒಡಂಬಡಿಕೆಯಿಂದ ಆ ವಚನಗಳನ್ನು ಉಲ್ಲೇಖಿಸಿ ಈ ವಚನವು ಹೇಳಿದ ರೀತಿಯಲ್ಲಿ, ಈ ವಚನವು ಹೇಳಿದ ಹಾಗೆಯೇ ಸ್ವಾಮಿಯು ಈ ಒಂದು ಕಾರ್ಯವನ್ನು ಸಾಧಿಸಿದನು ಎಂಬುದನ್ನು ಇಲ್ಲಿ ಅದನ್ನು ಎತ್ತಿ ತೋರಿಸೋದು ನೋಡ್ತೇವೆ. ಆಗ ಯಹೂದ್ಯರನ್ನು ಕೇಳುವಾಗ, ಹೌದಲ್ವೇ, ಈ ಬೆತ್ಲೆಹೇಮಿನಲ್ಲಿ ಹುಟ್ಟಿದಂಥ ಕ್ರಿಸ್ತನೇ ನಮ್ಮ ಮೆಸ್ಸಿಯನು ಎಂಬುದನ್ನು ನೀವು ಅರ್ಥಕೊಳ್ರಿ ಎಂಬುದಾಗಿ ಆ ಯಹೂದ್ಯರಿಗೆ ಮಾತ್ರವಲ್ಲ ನಿಮಗೂ ನಮಗೂ ಸಹ ಈ ಒಂದು ಸುವಾರ್ತೆ ಬರೆಯಲ್ಪಟ್ಟಿದೆ. ಇನ್ನೊಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾನು ನಿಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಸ್ವಾಮಿ ಆಯ್ಕೆ ಮಾಡಿದಾಗ ನಾನಾ ಥರದ ಜನರನ್ನು, ನಾನಾ ಥರದ ಒಂದು ಹಿನ್ನೆಲೆಯಿಂದ ದೇವರು ಅವ್ರನ್ನ ಆಯ್ಕೆ ಮಾಡಿದ್ರು. ಇದರಲ್ಲಿ ಸುಂಕವನ್ನು ವಸೂಲಿ ಮಾಡ್ತಕ್ಕಂಥ ಈ ಒಂದು ವ್ಯಕ್ತಿಯನ್ನು ದೇವರು ಯಾತಕ್ಕಾಗಿ ಒಂದು ಏನಾದರೂ ಇದರಿಂದ ಒಂದು ಪಾಠವನ್ನು ಜನರಿಗೆ ಕಲಿಸಬೇಕಾ ಅಥವಾ ಒಂದು ಉದಾಹರಣೆಯನ್ನು ಕೊಡಬೇಕು ಎಂಬತಕ್ಕಂಥದ್ದಾಗಿ ಇವ್ರನ್ನ ಆಯ್ಕೆ ಮಾಡಿದ್ರ? ಖಂಡಿತವಾಗಲೂ ಅಂದು ಸಮಾಜದಲ್ಲಿ ಈ ಸುಂಕದವರು ಶ್ರೀಮಂತರಾಗಿದ್ದರು. ಜನರ ಒಂದು ಕಲ್ಪನೆ ಅಥವಾ ಕಂಡಂತೆ ಇವರು ಸುಂಕ ವಸೂಲಿ ಮಾಡುವುದರಲ್ಲಿ ಪ್ರಾಮಾಣಿಕರಾಗಿರಲಿಲ್ಲ. ಸ್ವಂತ ಲಾಭಕ್ಕಾಗಿ ಅವರವರ ಕೆಲಸಗಳನ್ನು ಮಾಡ್ತಾಯಿದ್ರು. ಇತರರು ಇವರನ್ನು ಕೀಳಾಗಿ ಕಂಡರು. ಯಾಕೆಂದರೆ ಪಾಪದ ಕೆಲಸವನ್ನು ಬಹಿರಂಗವಾಗಿ ಇವರು ಮಾಡ್ತಿದ್ದಾರಲ್ಲ ಅನ್ನುವಂಥ ಒಂದು ಮನೋಭಾವದಿಂದ, ಅನಿಸಿಕೆಯಿಂದ. ಇಲ್ಲಿ ಮತ್ತಾಯನನ್ನು ನೋಡುವಾಗ
ದೇವರು ಅವನ ಅಂತರಂಗವನ್ನು ಕಂಡ. ಮತ್ತು ಇವರಿಗೂ ಕೂಡ ದೇವರ ಅವಶ್ಯಕತೆ ಇತ್ತು. ಇವನು ಒಬ್ಬ ಯಹೂದಿ. ಯಹೂದ್ಯರು ಬರಬೇಕಾದಂಥ ರಾಜನನ್ನು ಎದುರು ನೋಡ್ತಾ ಇದ್ದರು. ವಿಮೋಚನೆಯ ರಾಜ, ತನ್ನ ರಾಜ್ಯವನ್ನು ಸ್ಥಾಪಿಸಿ ಜನರನ್ನು ಆಳುವಂಥವನು. ಆ ಸಂದರ್ಭದಲ್ಲಿ ಜನರು ಕಂಡುಕೊಳ್ಬೇಕಾದಂಥ ಸತ್ಯಗಳು ತಿಳಿಯಬೇಕಾದ್ರೆ ಈ ಒಂದು ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನು ನಾವು ಕಂಡುಕೊಳ್ತೇವೆ. ಈಗಲೂ ಅಷ್ಟೇ ಸ್ವಾಮಿ ಎಲ್ಲರಲ್ಲಿಯೂ ಆಸಕ್ತನಾಗಿದ್ದಾನೆ. ಎಲ್ಲರೂ ಆತನನ್ನು ನಂಬಿ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದು ಆತನ ಉದ್ದೇಶವಾಗಿದೆ. ಧನ್ಯವಾದ. ಮತ್ತಾಯನು ಬರೆದ ಸುವಾರ್ತೆಯ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು? ಮತ್ತಾಯನಲ್ಲಿ ನಾವು ಕಾಣುವಂಥ ವಿಚಾರಗಳಂದರೆ, ಇಲ್ಲಿ ಕೆಲವಾರು ಸಂಗತಿಗಳು ನಡೆದಂಥ ಸನ್ನಿವೇಶಗಳು ಬೇರೆ ಯಾವುದೇ ಸುವಾರ್ತೆಗಳಲ್ಲಿ ಕಾಣದಂಥ ಕೆಲವು ಅಂಶಗಳನ್ನು ಮತ್ತಾಯ ನಮಗೆ ಕೊಡುವಂಥದ್ದಾಗಿದೆ. 2ನೇ ಅಧ್ಯಾಯದಲ್ಲಿ ನೀವು ನೋಡ್ತೀರಿ, ಜೋಯಿಷರು ಪೂರ್ವ ದಿಕ್ಕಿನಿಂದ ಯೇಸು ಸ್ವಾಮಿ ಮಗುವನ್ನು ಹುಡಿಕೊಂಡು ಬರುವಂಥದ್ದನ್ನು ಮತ್ತಾಯನು ಮಾತ್ರ ತಿಳಿಸ್ತಾನೆ. ನಂತರ ಆ ಹೆರೋದನು ಆ ಗಂಡು ಮಕ್ಕಳನ್ನೆಲ್ಲ ಹತಗೊಳಿಸಬೇಕೆಂಬುದಾಗ ಇವರು ಐಗುಪ್ತ ದೇಶಕ್ಕೆ ಪರಾರಿಯಾಗುವುದನ್ನು ಸಹ ಇವನೊಬ್ಬನೇ ಅದನ್ನು ತಿಳಿಸುವಂಥದ್ದು. ಆ ಚಿಕ್ಕ ಚಿಕ್ಕ ಕೂಸುಗಳನ್ನು, ಮುಗ್ಧ ಮಕ್ಕಳನ್ನು ಕೊಲ್ಲುವಂಥ ಆ ಸನ್ನಿವೇಶವನ್ನು ಸಹ ಮತ್ತಾಯನು ಮಾತ್ರ ಚಿತ್ರೀಕರಿಸುವುದು. ನಂತರ ನಜರೇತಿಗೆ ಹಿಂದಿರುಗುವುದು. ಇನ್ನು ಆತನು ಬೆಳೆದ ನಂತರ ಈ ಫರಿಸಾಯರು, ಸದ್ದುಕಾಯರು, ಸ್ನಾನಿಕನಾದಂಥ ಯೋಹಾನನ ಹತ್ರ ಬರುವಂಥ ಸನ್ನಿವೇಶ, ಹಾಗೂ ಇನ್ನೂ ಹತ್ತಿರ ಹೋಗುವಾಗ ಎಲೆಯವರೇ, ಹೊತ್ತುವವರೇ, ಕಷ್ಟಪಡುವವರೇ ನನ್ನ ಬಳಿಗೆ ಬನ್ನಿರಿ ಎನ್ನುವಂಥ ಈ ಆಧಾರದ ಮಾತುಗಳು ಸಹ ಈ ಒಂದು ಪುಸ್ತಕದಲ್ಲಿ ಮಾತ್ರ ನಾವು ನೋಡ್ತೇವೆ. 30 ಬೆಳ್ಳಿಯ ನಾಣ್ಯಗಳಿಗೆ ಸ್ವಾಮಿಯನ್ನು ಮಾರುವಂಥ ಆ ಸನ್ನಿವೇಶವು ಸಹ ಈ ಒಂದು ಸುವಾರ್ತೆಯಲ್ಲಿ ಮಾತ್ರ ನಾವು ನೋಡ್ತೇವೆ. ಇನ್ನು ಪಿಲಾತನ ಹೆಂಡತಿ ಕಾಣುವಂಥ ಕನಸು, ಈ ಎಲ್ಲ ವಿವರಣೆಯಲ್ಲಿಯೂ ಮಹತ್ವವಾದಂಥ ಒಂದು ತಾತ್ಪರ್ಯನ ನಾವು ಈ ಸುವಾರ್ತೆಯಿಂದ ಮಾತ್ರ ನಾವು ಕಂಡುಕೊಳ್ಬೋದು. ಪರ್ವತದ ಮೇಲಿನ ಪ್ರಸಂಗವು ಕೂಡ ಮತ್ತಾಯನ ಬರೆದ ಪತ್ರಿಕೆಯಲ್ಲಿ ಮಾತ್ರ ಪರಿಪೂರ್ಣವಾಗಿದೆ. ತುಂಬ ಉತ್ತಮವಾಗಿರ್ತಕ್ಕಂಥ ವಿಷಯವನ್ನು ಹೇಳಿದ್ದೀರಾ. ಮುಂದಿನ ಒಂದು ಭಾಗದಲ್ಲಿ ನಾವು ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ಒಂದು ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇವೆ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಮತ್ತಾಯನ ಆಯಿತು, ಈಗ ಮಾರ್ಕನ ಸುವಾರ್ತೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚಿತವಾಗಿ 1-2 ವಿಷಯಗಳನ್ನು ನಾವು ಮಾತನಾಡಿ ಆಮೇಲೆ ಮಾರ್ಕಿನ ಒಂದು ಸುವಾರ್ತೆಗೆ ಹೋಗೋಣ. ಹೇಳಿ ಬೋಧಕರೇ. ಮತ್ತಾಯನು ಇನ್ನೂ ಕೆಲವೊಂದು ವಿಶಿಷ್ಟವಾದಂಥ ವಿಷಯಗಳನ್ನು ಇಲ್ಲಿ ನಮಗೆ ತಿಳಿಸ್ತಾನೆ. ಹೇಗೆ ಯೇಸು ಸ್ವಾಮಿಯವರು 30 ರೂಪಾಯಿಗೆ ಯೂದನಿಂದ ಮಾರಲ್ಪಟ್ಟರು ಮತ್ತು ಈ ವಿಷಯದ ಬಗ್ಗೆ ವ್ಯಥೆಪಟ್ಟು ಹೋಗಿ ಆತನು ಸತ್ತ, ಇವುಗಳು ಮತ್ತಾಯನ ಸುವಾರ್ತೆಯಲ್ಲಿದೆ. ಆಮೇಲೆ ಭಾಳ ಪ್ರಾಮುಖ್ಯವಾದಂಥದ್ದು ಏನೆಂದರೆ, ಯೇಸು ಸ್ವಾಮಿ ಆರೋನನಾಗಿ ಹೋಗುವ ಮೊದಲೇ ಶಿಷ್ಯರನ್ನು ಉದ್ದೇಶಿಸಿ, ನೀವು ಜಗತ್ತಿನ ಎಲ್ಲ ಕಡೆಗೂ ಎಲ್ಲ ಜನಾಂಗಕ್ಕೂ ಹೋಗಿ ಸುವಾರ್ತೆಯನ್ನು ಸಾರಿರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನುವಂಥ ಒಂದು ವಾಗ್ದಾನ ಮತ್ತಾಯನ ಮೂಲಕ ಬಂದಿದೆ. ಈ ಒಂದು ಸುವಾರ್ತೆಯಲ್ಲಿ ಈ ಸಂದೇಶ ಇವತ್ತು ಆತನನ್ನು ನಂಬಿ ನಡೆಯುವ ಎಲ್ಲರಲ್ಲಿಯೂ ಈಡೇರಬೇಕಿದೆ. ಇದು ಮತ್ತಾಯನ ಸುವಾರ್ತೆಯ ಮೂಲಕ ನಾವು ಪಡೆದುಕೊಳ್ಬೇಕಾದಂಥ ಒಂದು ಆದೇಶ. ಧನ್ಯವಾದ ಬೋಧಕರೇ. ಮಾರ್ಕನ ಸುವಾರ್ತೆಯನ್ನು ಪರಿಚಯ ಮಾಡಿಕೊಡಿ. ಈ ಒಂದು ಮಾರ್ಕ್ ಸುವಾರ್ತೆ ಅದನ್ನು ಬರೆದಂಥ ಆ ವ್ಯಕ್ತಿಯ ಹೆಸರಿನ ಮೇಲೆಯೇ ನಾಮಕರಣವಾಗಿದೆ. ಈ ವ್ಯಕ್ತಿಯು ಈ ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯ 12ನೇ ವಚನದಲ್ಲಿ ಯೆರೂಸಲೇಮಿನ ಮರಿಯಳ ಮಗನು ಎಂಬುದಾಗಿ ನಾವು ನೋಡ್ತೇವೆ. ನಂತರ ಆತನನ್ನು ಜಾನ್ ಮಾರ್ಕ್ ಎಂಬುದಾಗಿ ಕರೀತಾರೆ. ಯೋಹಾನನಾದ ಮಾರ್ಕನು ಎಂಬುದಾಗಿ ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯ 25ನೇ ವಚನದಲ್ಲಿ. ಬರ್ನಬನ ಒಬ್ಬ ಸಂಬಂಧಿಕನೂ ಸಹ ಆಗಿದ್ದ ಎಂಬುದಾಗಿ ಕೊಲೋಸ್ಯದವರಿಗೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೇವೆ. ಇಲ್ಲಿ ಈ 4 ಸುವಾರ್ತೆಗಳಲ್ಲಿ ಈತನ ಸುವಾರ್ತೆ ಸ್ವಲ್ಪ ಚಿಕ್ಕದು, ದ ಶಾರ್ಟೆಸ್ಟ್ ಗಾಸ್ಪಲ್ ಎಂಬುದಾಗಿ ಹೇಳುವಂಥರಾಗಿದೆ. ಇದು ಯಾರಿಗೆ ಬರೆಯಲ್ಪಟ್ಟಿದೆ? ಪ್ರಾಮುಖ್ಯವಾಗಿ ರೋಮನ್ ಆ ನಿವಾಸಿಗಳಿಗೂ ಮತ್ತು ಅನ್ಯರಿಗೋಸ್ಕರವೂ ಮತ್ತು ಇತರ ಕ್ರೈಸ್ತರಿಗೂ ಸಹ ಇದು ನಿಜವಾಗಿಯೂ ಕ್ರಿಸ್ತನೆಂಬ ಯೇಸುವೆ
ನಮ್ಮ ರಕ್ಷಕನು, ಆತನಿಂದಲೇ ನಮಗೆ ರಕ್ಷಣೆಯ ಒಂದು ಮಾರ್ಗ ಎಂಬುದಾಗಿ ತಿಳಿಸಲಿಕ್ಕೆ ಈ ಒಂದು ಸುವಾರ್ತೆಯನ್ನು ಬರೆದಿದ್ದನು ಎಂಬುದಾಗಿ ನೋಡ್ತೇವೆ. ಮತ್ತು ಇನ್ನೊಂದು ವಿಚಾರ ಗಮನಿಸುವಾಗ, ಮಾರ್ಕನ ಸುವಾರ್ತೆ ಮೊದಲನೇದಾಗಿ ಬರೆದಿರುವಂಥ ಸುವಾರ್ತೆ ಎಂಬುದಾಗಿ ವಿದ್ವಾಂಸರು ಹೇಳ್ತಾರೆ. ಮಾರ್ಕನು ಬರೆದ ನಂತರವೇ ಇತರ ಸುವಾರ್ತಿಕರು ಅವರವರ ಸುವಾರ್ತೆಗಳನ್ನು ಬರೆದರು ಎಂಬುದನ್ನು ನೋಡ್ತೇವೆ. ಸೊ ಮಾರ್ಕನು ಬರೆದಿರ್ತಕ್ಕಂಥದ್ದು ಇತರರಿಗೆ ಒಂದು ಮಾರ್ಗದರ್ಶನವಾಗಿ ಮಾಹಿತಿ ಭರಿತ ಒಂದು ಪುಸ್ತಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದಕ್ಕೆ ತಾನೇ ಬೇರೆ ವಿಷಯಗಳು, ಯೂದನ ವಿಷಯ ಇರಬಹುದು ಅಥವಾ 30 ನಾಣ್ಯಕ್ಕಾಗಿ ಮಾರಲ್ಪಟ್ಟ ಯೇಸು ಸ್ವಾಮಿ, ಆ ವಿಷಯವೆಲ್ಲ ಈ ಮಾರ್ಕನ ಸುವಾರ್ತೆಯಲ್ಲಿ ಇಲ್ಲ. ಇದು ನನ್ನ ಒಂದು ವಿಷಯ. ಮಾರ್ಕನು ತನ್ನ ಪುಸ್ತಕದ ಉದ್ದಕ್ಕೂ ಯೇಸು ಸ್ವಾಮಿಯವರು ಮಾಡಿದ ಅದ್ಭುತಗಳನ್ನು ಎತ್ತಿ ತೋರಿಸ್ತಾನೆ. ಆನಂತರ ಆತನು ಒಂದು ಕ್ರಮದಲ್ಲಿ ಇರಲಿಕ್ಕಿಲ್ಲ. ಆತನು ನೋಡಿದ ಘಟನೆಗಳು ಮತ್ತು ಇನ್ನೂ ಕೆಲವರು ವಿದ್ವಾಂಸರ ಹೇಳುವ ರೀತಿಯಲ್ಲಿ ಈ ಪುಸ್ತಕವನ್ನು ಪೇತ್ರನ ಸುವಾರ್ತೆ ಎಂದು ಕರಿತಿದ್ರು ಅಂತಲೂ ಹೇಳ್ತಾರೆ. ಅಂತಂದರೆ ಪೇತ್ರನು ಈತನ ಮೂಲಕವಾಗಿ ಬರೆಸಿರಬಹುದು ಅನ್ನುವಂಥದ್ದು. ಹಾಗನ್ನುವಾಗ ನಾವು ಏನಿಲ್ಲಿ ತಿಳ್ಕೊಳ್ಬೇಕು, ಯೇಸು ಸ್ವಾಮಿಯ ಒಂದು ಪ್ರಚಾರ, ಆತನ ಬಗೆಗಿನ ಒಂದು ವಿಷಯ ಎಲ್ಲ ಜನರಿಗೂ ತಿಳಿಬೇಕು. ಯೇಸು ಸ್ವಾಮಿ ಮಾತ್ರ ಅದ್ಭುತಗಳನ್ನು ಮಾಡುವಂಥವನು, ಆತನೇ ಸಾರ್ವಭೌಮನು, ಸರ್ವಶಕ್ತನು, ಸರ್ವಜ್ಞ, ಸರ್ವವ್ಯಾಪಿ. ಅವನನ್ನು ಎಲ್ಲರೂ ನಂಬಬೇಕು. ಹೀಗಾಗಿ ಆತನನ್ನು ನಂಬೋದು ಹೇಗೆ? ಸಾಧಾರಣ ಮನುಷ್ಯನು ಯಾವುದೇ ಒಂದು ಅದ್ಭುತ ಆಗುವುದನ್ನು ನೋಡಿದರೆ ಆತನ ನಂಬಲಿಕ್ಕೆ ಸಾಧ್ಯ. ಸೊ ಇಂಥ ಒಂದು ಮನೋಭಾವ ಮಾರ್ಕನಲ್ಲಿ ಇತ್ತೋ ಏನೋ ಅಂತ ಇವೆಲ್ಲ ವಿವರಣೆಗಳಿಂದ ಆತನ ಪುಸ್ತಕದಿಂದ ನಮಗೆ ಗೊತ್ತಾಗ್ತದೆ. ಆ ಪುಸ್ತಕದಲ್ಲಿ ಇನ್ಯಾವುದಾದ್ರೂ ಅಂಶಗಳು ನಾವು ಮರ್ತಿರೋಂಥ ವಿಚಾರ ಇಲ್ಲ. ಆದರೆ ಒಂದು ಮಾತ್ರ, ಅದು ಕಿರಿದಾದಂಥ ಸುವಾರ್ತೆ ಆದರೂ ಅನೇಕ ವಿಚಾರಗಳು ಇತರ ಸುವಾರ್ಥ ಬರವಣಿಗೆಗಾರರು ಉಲ್ಲೇಖಿಸಿದಂಥ ವಿಷಯಗಳನ್ನು ಈತನು ಉಲ್ಲೇಖಿಸಲು ನೋಡ್ತೇವೆ. ಸ್ಟ್ರೈಟ್ ಅವೇ ಆಫ್ಟರ್ ದಿಸ್ ಈ ಡಿಡ್ ದಿಸ್, ನೇರವಾಗಿ ಇದಾದ ನಂತರ ಕ್ರಿಸ್ತನು ಅಡವಿಗೆ ಹೋದನು, ಅರಣ್ಯ ಪ್ರದೇಶಕ್ಕೆ ಹೋದನು, ಅಲ್ಲಿ ಆದಂಥ ಕಾರ್ಯಗಳನ್ನು ವಿವರಿಸೋದನ್ನು ನೋಡ್ತೇವೆ. ಹಾಗೆ ಭಾಳ ವೈಯಕ್ತಿಕವಾದಂಥ ಆ ಒಂದು ನೋಟವನ್ನು ಸಹ ಚಿತ್ರೀಕರಿಸ್ತಾನೆ. ಆತನು ಆ ಒಂದು ಕಾಡು ಪ್ರಾಣಿಗಳ ಮಧ್ಯದಲ್ಲಿದ್ದನು. ಮತ್ತು ಇನ್ನೂ ಕೆಲವಾರು ವೈಯಕ್ತಿಕವಾದಂಥ ವಿಷಯಗಳನ್ನು ಉಲ್ಲೇಖಿಸಿ ಇಲ್ಲಿ ಮಾತನಾಡೋದು ನೋಡ್ತೇವೆ. ಅಂದರೆ ಯೇಸು ಸ್ವಾಮಿ ಬಹಳಷ್ಟು ತೃಪ್ತಿಕರನಾಗಲಿಲ್ಲ ಎಂಬುದಾಗಿ 10ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳೋದನ್ನು ನೋಡ್ತೇವೆ. ಮತ್ತು 10ನೇ ಅಧ್ಯಾಯ 32ನೇ ವಚನದಲ್ಲಿ ಜನರು ಇದನ್ನೆಲ್ಲ ಕಂಡು ವಿಸ್ಮಯಗೊಂಡವರು ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ಮತ್ತು ಕ್ರಿಸ್ತನ ಬೋಧಕರು ಹೇಳಿದ ರೀತಿಯಲ್ಲಿ ಕ್ರಿಸ್ತನ ಅನೇಕ ಅದ್ಭುತ ಕಾರ್ಯಗಳನ್ನು ಉಲ್ಲೇಖಿಸಿ ಮಾತನಾಡೋದು ನೋಡ್ತೇವೆ. ಸುಮಾರು 19 ಅದ್ಭುತ ಕಾರ್ಯಗಳನ್ನು ಆತನು ಇಲ್ಲಿ ನಮಗೆ ಮಾಹಿತಿಯ ಕೊಡೋದನ್ನು ನೋಡ್ತೇವೆ. 8 ಅದ್ಭುತ ಕಾರ್ಯಗಳು ಆತನು ಎಂಥದೇ ಆದಂಥ ಅನಾರೋಗ್ಯ ರೋಗಗಳನ್ನೆಲ್ಲ ವಾಸಿಪಡಿಸಬಲ್ಲ ಎಂಬುದನ್ನು ನಾವು ಇಲ್ಲಿ ಕಂಡುಕೊಳ್ತೇವೆ. ಸುಮಾರು 5 ಅದ್ಭುತ ಕಾರ್ಯಗಳು ನೈಸರ್ಗಿಕವಾಗಿ, ಅಂದರೆ ಸಮುದ್ರವನ್ನು ನಿಲ್ಲಿಸುವಂಥದ್ದು, ಗಾಳಿಯನ್ನು ನಿಲ್ಲಿಸುವಂಥದ್ದು, ನಂತರ ನೀರಿನ ಮೇಲೆ ನಡ್ಕೊಂಡು ಹೋಗೋದು, ಸಮುದ್ರದ ಮೇಲೆ ನಡ್ಕೊಂಡು ಹೋಗುವಂಥದ್ದು, ಪೇತ್ರನನ್ನು ನಡೆಸುವಂಥದ್ದು, ಇಂಥವನ್ನೆಲ್ಲ ಇವನ ಸುವಾರ್ತೆಯಲ್ಲಿ ಮಾತ್ರ ನಾವು ಕಾಣ್ತೇವೆ. ಮತ್ತು 4 ಮತ್ತು ಒಂದು ಗುಂಪನ್ನು ಸೇರಿಸೋದಾದರೆ ಈ ದೆವ್ವ ಪೀಡಿತರ ಮೇಲೆ, ಅಂದರೆ ಸೈತಾನನು ಮತ್ತು ಆತನ ದೂತರ ಮೇಲೆ ಇರುವಂಥ ಈ ಒಂದು ಅಥಾರಿಟಿ, ಅಧಿಕಾರವನ್ನು ಈ ಒಂದು ಅದ್ಭುತ ಕಾರ್ಯಗಳಿಂದ ನೋಡ್ತೇವೆ. 2 ಈ ಒಂದು ಸಾವಿನ ಮೇಲೆಯೂ ಸಹ ಆತನಿಗಿರುವಂಥ ಅಧಿಕಾರ, ಆ ವಿಧವೆಯ ಮಗನನ್ನು ತಾನೇ ಪುನರುತ್ಥಾನ ಹೊಂದಿದಂಥ ವಿಚಾರ. ಈ ಒಂದು ಅದ್ಭುತ ಕಾರ್ಯಗಳಲ್ಲಿ ನಾವು ಕ್ರಿಸ್ತನೇ ದೇವರು, ಆತನು ಪೂರ್ಣ ಮನುಷ್ಯನಾಗಿದ್ದನು ಹಾಗೂ ಪೂರ್ಣ ದೈವರು ಸಹ ಆಗಿದ್ದನು ಎಂಬುದಕ್ಕೆ ಒಂದು ನಿದರ್ಶನವಾಗಿ ಈ ಎಲ್ಲ ಕಾರ್ಯಗಳನ್ನು ಆತನು ಎತ್ತಿ ಹಿಡಿದು ನಮಗೆ ತೋರಿಸೋದನ್ನು ನಾವು ನೋಡ್ತೇವೆ. ಬೋಧಕರಾದ ಮುರಳಿಯವರು ಒಂದು ವಿಷಯವನ್ನು ತಿಳಿಸಿದ್ದಾರೆ. ಮಾರ್ಕನು ಬರೆದಿರ್ತಕ್ಕಂಥ ಸುವಾರ್ತೆ ಮೊದಲನೇ ಸುವಾರ್ತೆ, ಆ ನಂತರ ಬಂದಿರತಕ್ಕಂಥದ್ದು ಬೇರೆ ಸುವಾರ್ತೆಗಳು. ಅದ್ಯಾಕೆ ಮತ್ತೆ 2ನೇ ಸ್ಥಾನದಲ್ಲಿದೆ? ಇದನ್ನು ಬರೆಯುವಾಗ ಈ ಅನೇಕ ವಿಷಯಗಳನ್ನು, ಈ ಕ್ಯಾನನೈಸಿಂಗ್ ಅಂತ ನಾವೇನು ಹೇಳ್ತೇವೆ, ಆ ಒಂದು ಕ್ರಮದಲ್ಲಿ ಇವು ಯಾವ ಪುಸ್ತಕಗಳು ವರ್ಷಗಳ ಕ್ರಮದಲ್ಲಿ ಏನೂ ಇಲ್ಲ. ಇವುಗಳನ್ನು ಹಾಗೆ ಬರೆದಿದ್ದಾರೆ.
ಅದು ಸಂಪ್ರದಾಯದಿಂದ ಬಂದಿದೆ, ಹಾಗೆ ಆ ಪುಸ್ತಕಗಳು ಇವೆ ಅನ್ನುವಂಥದ್ದನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳೋಣ. ಮತ್ತು ಸ್ವಾಮಿಯು ಸಹ ಮೊದಲು ನೀವು ಯೆರೂಸಲೇಮಿನಲ್ಲಿ ಸುವಾರ್ತೆಯನ್ನು ಸಾರ್ರಿ ಅಂತ, ಯೆರೂಸಲೇಮಿನಲ್ಲಿ ಯಹೂದ್ಯರು, ನಂತರ ಯೂದಾಯ ಸಮುದಾಯ ಅನ್ಯರಿಗೆ. ಸೊ ಮೊದಲನೇದಾಗಿ ಯಹೂದ್ಯರಿಗೆ ನೀವು ಸುವಾರ್ತೆಯನ್ನು ಕೊಡ್ರಿ ಅಂದಾಗ ಏನು ಯಹೂದ್ಯರಿಗೆ ಪ್ರತ್ಯೇಕವಾಗಿ ಬರೆದಂಥ ಒಂದು ಸುವಾರ್ತೆ. ಥ್ಯಾಂಕ್ ಯು. ಒಂದು ಸಣ್ಣ ವಿರಾಮಕ್ಕೆ ಹೋಗಿ ಆ ನಂತರ ಲೂಕನ ಸುವಾರ್ತೆಗೆ ಹೋಗೋಣ. ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇವೆ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಸುವಾರ್ತ ಪುಸ್ತಕದ ಬಗ್ಗೆ ಕಲಿತಾ ಇದ್ದೀವಿ. ಅದು ಮುಖ್ಯವಾಗಿ ಮತ್ತಾಯ ಮಾರ್ಕನ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ 2 ಭಾಗಗಳಲ್ಲಿ. 3ನೇ ಭಾಗದಲ್ಲಿ ಡಾಕ್ಟರ್ ಲೂಕ್ ಅವರ ಪುಸ್ತಕದ ಬಗ್ಗೆ ನಾವು ಕಲಿತಾ ಇದ್ದೀವಿ. ಬನ್ನಿ, ಬೋಧಕರಾದ ಮುರಳಿ ಅವರೇ, ಈ ಒಂದು ಲೂಕನ ಒಂದು ಸುವಾರ್ತೆಯನ್ನು ತೆಗೆದುಕೊಂಡಾಗ ಸ್ತ್ರೀಯರಿಗೆ ಸಾಕಷ್ಟು ಒಂದು ಮರ್ಯಾದೆ ಕೊಡ್ತಕ್ಕಂಥ ಒಂದು ಸುವಾರ್ತೆ ಆಗಿದೆ ಅಲ್ವೇ? ಖಂಡಿತವಾಗಿಯೂ ಈ ಒಂದು ಸ್ತ್ರೀ ಮಾತ್ರವಲ್ಲ, ಕ್ರಿಸ್ತನನ್ನು ಮೇಲೆತ್ತಿಡುವಂಥ ಒಂದು ಸುವಾರ್ತೆ ಇದರಲ್ಲಿ ನಾವು ನೋಡ್ತೇವೆ. ಯಾವ ರೀತಿಯಲ್ಲಿ ಅನ್ಯ ಜನಾಂಗದವರಿಗೆ ಈ ಒಂದು ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಬೇಕು, ಮತ್ತು ಪ್ರಾಮುಖ್ಯವಾಗಿ ಒಂದು ಕುಟುಂಬದಲ್ಲಿ ನೋಡಿ ಸ್ತ್ರೀಯರು ಭಾಳ ಪ್ರಾಮುಖ್ಯವಾದಂಥ ಒಂದು ಸ್ಥಾನದಲ್ಲಿದ್ದಾರೆ. ಅವರ ಒಂದು ಜವಾಬ್ದಾರಿಯುತವಾದಂಥ ಕೆಲಸ ಮಕ್ಕಳಿಗೆ ಒಳ್ಳೆಯ ಒಂದು ತರ್ಜಿಮೆ, ಅವರಿಗೆ ಒಳ್ಳೆಯ ಒಂದು ಪೋಷಣೆ ನೀಡುವುದರಲ್ಲಿ ಸ್ತ್ರೀಯರು ಭಾಳ ಪ್ರಾಮುಖ್ಯವಾದಂಥ ಕಾರ್ಯಗಳನ್ನು ನಡೆಸ್ತಾರೆ. ಆದ್ದರಿಂದ ಸ್ತ್ರೀಯರು ಎಂತೆಲ್ಲ ಕಾರ್ಯಗಳನ್ನು ಮಾಡಿದರೂ ಯೇಸು ಸ್ವಾಮಿಯ ಈ ಒಂದು ಸೇವೆಯಲ್ಲಿ ಅವರು ವಹಿಸಿದಂಥ ಪಾತ್ರ ಏನು, ಮತ್ತು ಇವತ್ತಿನ ನಮ್ಮ ಒಂದು ಕಾಲಕ್ಕೂ ಸಹ ಸ್ತ್ರೀಯರು ಒಂದು ಪ್ರಾಮುಖ್ಯವಾದಂಥ ಒಂದು ಸೇವೆಯಲ್ಲಿ ತೊಡಗಿ ಯೇಸು ಸ್ವಾಮಿಯ ರಾಜ್ಯವನ್ನು ಇನ್ನೂ ಹೆಚ್ಚಾಗಿ ವಿಸ್ತರಿಸಬಹುದು. ಸ್ತ್ರೀಯರು ಸಹ ಅವರದೇ ಆದಂಥ ಒಂದು ರೀತಿಯಲ್ಲಿ ಕ್ರಿಸ್ತನು ತನ್ನ ಕೈಪಾತ್ರೆಯಾಗಿ ಉಪಯೋಗಿಸಿಕೊಳ್ಳಬಲ್ಲ ಎಂಬುದನ್ನು ಸಹ ಲೂಕನ ಸುವಾರ್ತೆಯಲ್ಲಿ ನಾವು ಕಾಣ್ಬೋದು. ಲೂಕನು ನಮಗೆ ನೋಡುವುದಾದರೆ, ಅವನ ಒಂದು ಜೀವನ ಚರಿತ್ರೆ ನೋಡುವುದಾದರೆ, ಅವನು ವೈಯಕ್ತಿಕವಾಗಿ ಒಬ್ಬ ವೈದ್ಯನು ಯಾವ ರೀತಿಯಲ್ಲಿ ಒಂದೊಂದು ವಿಚಾರವನ್ನು ಚೆನ್ನಾಗಿ ರೋಗಿಯಿಂದ ತಿಳಿದು ನಂತರ ಅದಕ್ಕೆ ಮಾತ್ರೆ ಇಂಜೆಕ್ಷನ್ ಕೊಡ್ತಾರಲ್ಲ, ಆ ರೀತಿ ಇವನು ಹೋದ ಕಡೆಯೆಲ್ಲ ಥಿಯೋಫಿಲನಿಗೆ ಉದ್ದೇಶಿಸಿ ಮಾತನಾಡುವಾಗ ಈ ಸುವಾರ್ತೆಯನ್ನು ಥಿಯೋಫಿಲನು ಎಂಬುವಂಥ ಒಬ್ಬ, ಆತನ ಬಗ್ಗೆ ಅಷ್ಟೊಂದು ತಿಳಿದಿಲ್ಲ, ನಮಗೆ ಯಾವ ಒಂದು ಪುರಾವೆಯೂ ಇಲ್ಲ. ಆತನಿಗೆ ಬರೆಯುವಾಗ ನಾನು ಪ್ರತ್ಯಕ್ಷವಾಗಿ ಕಂಡಂಥ ಕೆಲವು ವಿಚಾರಗಳನ್ನು ಉದ್ದೇಶಿಸಿ ನಿನಗೆ ಬರೆಯುತ್ತಿದ್ದೇನೆ ಪ್ರಿಯನೇ, ನೀನು ಓದಿ ಯೇಸು ಸ್ವಾಮಿಯನ್ನು ಕಂಡುಕೋ ಎಂಬುದನ್ನು ಆತನು ಹೇಳುವುದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಸೊ ಈ ಒಂದು ಲೂಕನ ಸುವಾರ್ತೆಯಲ್ಲಿಯೂ ಸಹ ಅರ್ಧ ಭಾಗ ಬರೆದಿರುವಂಥ ಅರ್ಧ ಸುವಾರ್ತೆ ಬೇರೆ ಯಾವ ಸುವಾರ್ತೆಯಲ್ಲೂ ನೀವು ಕಾಣುವುದಿಲ್ಲ. ಇದರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವನ್ನು, ಕುತೂಹಲದ ಪ್ರಶ್ನೆಯಾಗಿ ನಾನು ನಿಮ್ಮನ್ನು ಕೇಳಬೇಕು ಅಂತ ನನ್ನ ಒಂದು ಕುತೂಹಲ. ಏಕೆಂದರೆ ಈಗ ವೈದ್ಯನಾಗಿದ್ದ ಡಾಕ್ಟರ್ ಲೂಕನು ವೈದ್ಯನಾಗಿದ್ದರೂ ಸಹ ದೇವರು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ನೋಡಿದ್ದಾನೆ. ಈಗ ಈ ವಿಜ್ಞಾನದಲ್ಲಿ ಅಥವಾ ವೈದ್ಯರು ಈ ರೀತಿಯಾದ ವಿಚಾರಗಳನ್ನು ನಂಬೋದಿಲ್ಲ. ನಾನು ಅಲ್ಲೋದೆ, ಪ್ರಾರ್ಥನೆ ಆಯಿತು, ನಾನು ಸರಿಯಾದೆ ಎಂಬತಕ್ಕಂಥ ವಿಚಾರಗಳು ಕೆಲವೊಮ್ಮೆ ವೈದ್ಯರು ನಂಬೋದಿಲ್ಲ. ಲೂಕನು ವೈದ್ಯನಾಗಿದ್ದಾನೆ, ಆದರೂ ಸಹ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾನೆ ಅಲ್ವೇ? ಸತ್ಯ. ಲೂಕನು ಒಬ್ಬ ವಿದ್ಯಾವಂತ, ಪಂಡಿತ, ಜ್ಞಾನಿ ಹಾಗೂ ವೈದ್ಯ. ಈಗಾಗಲೇ ಹೇಳಿದ ಹಾಗೆ ಇವನಿಗೆ ಪೌಲನ ಒಡನಾಟವಿತ್ತು. ಪೌಲನ ಒಂದು ಯೇಸು ಸ್ವಾಮಿಯನ್ನು ಅರಿತುಕೊಂಡ ಮೇಲೆ ತನ್ನ ಜೀವನ ತತ್ವಗಳನ್ನು ಹೇಗೆ ಬೆಳೆಸಿಕೊಂಡ, ರಕ್ಷಣೆಯ ತತ್ವಗಳು, ಇವುಗಳನ್ನು ನಾವು ಲೂಕನ ಬರೆಯುವಿಕೆಯಲ್ಲಿ ಕಂಡುಕೊಳ್ತೇವೆ. ಈತನು ಪ್ರತ್ಯಕ್ಷ ಕಂಡಂಥ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿದರು. ಅಂದರೆ ಯಹೂದ್ಯ ಬರವಣಿಗೆಗಳಲ್ಲಿ, ಧರ್ಮಶಾಸ್ತ್ರದಲ್ಲಿ ಬರೆದಿರುವುಗಳನ್ನು ಈತನು ಸ್ವತಃ ತನ್ನ ಬರವಣಿಗೆಯಲ್ಲಿ ಪ್ರತಿಬಿಂಬಿಸಿ ಹೇಗೆ ಈ ಸುವಾರ್ಥ ಕೆಲಸ, ಸುವಾರ್ಥ ಸೇವೆ, ನಾನು ಹೇಳುವಂಥದ್ದು ಯೇಸು ಸ್ವಾಮಿಯವರು ಈ ರಕ್ಷಣೆಯ ಯೋಜನೆಯನ್ನು ಈ ಭೂಮಿಗೆ ಬಂದು ಹೇಗೆ ಪರಿಪೂರ್ಣ ಮಾಡಿದರು ಅನ್ನುವಂಥ ಬಹು ವಿವರಣೆ ಲೂಕನ ಬರವಣಿಗೆಯಲ್ಲಿದೆ. ಆತನು ಹೇಳ್ತಕ್ಕಂಥದ್ದು
ತನ್ನ 4ನೆಯ ಅಧ್ಯಾಯ 18ನೆಯ ವಚನದಲ್ಲಿ ಯೇಸು ಸ್ವಾಮಿ ಇಲ್ಲಿಗೆ ಬಂದದ್ದು ಬಂಧನದಲ್ಲಿ ಇದ್ದವರನ್ನು ಬಿಡುಗಡೆ ಮಾಡುವುದಕ್ಕಾಗಿ, ಬಡವರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಕಣ್ಣಿಲ್ಲದವರಿಗೆ ದೃಷ್ಟಿಯನ್ನು ಕೊಡುವುದಕ್ಕಾಗಿ ಹೇಳ್ತಕ್ಕಂಥ ಈ ಒಂದು ತಿಳುವಳಿಕೆ ನಮಗೆ ಇಡೀ ಸುವಾರ್ತೆ ಅಂತಂದರೆ ಯೇಸು ಸ್ವಾಮಿಯವರ ಸೇವೆ ಏನಾಗಿತ್ತು ಅನ್ನುವಂಥದ್ದನ್ನು ಬಹಳ ಗಂಭೀರವಾಗಿ ನಮಗೆ ತಿಳಿಸ್ತದೆ. ಅದ್ರ ಜೊತೆ ನೀವೇನಾದರೂ ಸೇರಿಸಕ್ಕೆ ಇಷ್ಟಪಡ್ತೀರಾ ಬದುಕಲದ ಮುರಳಿ ಅವರೇ? ಕರ್ತನು ನೇಮಿಸಿರುವಂಥ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೆ ನಾನಿಲ್ಲಿ ಬಂದಿದ್ದೇನೆ. ಕರ್ತನ ಆ ಒಂದು ಬೆಳಕು ನನ್ನ ಮೇಲೆ ಅದೇ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದನ್ನು ಈ ಒಂದು ಸುವಾರ್ತೆಯ ಮೂಲಕವಾಗಿ ಅನೇಕ ವಿಚಾರಗಳನ್ನು ನಾವು ಕಂಡುಕೊಳ್ಬೋದು. ಮತ್ತು ಇಲ್ಲಿ ಹೇಳಿದ ರೀತಿಯಲ್ಲಿ ಅವನು ಸಹ ಕೆಲವಾರು ವಿವರಣೆಗಳನ್ನು ಕೊಡ್ತಾನೆ. ಆತನು ಎಲಿಜಬೆತ್, ಜಕರಿಯ, ಸ್ನಾನಿಕನಾದಂಥ ಯೋಹಾನ, ಮತ್ತು ಹಾಗೆಯೇ ಅಂತ್ಯದಲ್ಲಿ ನೀವು ಬರುವಾಗಲೂ ಸಹ ಮಗ್ದಲೆ ಮರಿಯಳು ಮತ್ತು ಇತರ ಸ್ತ್ರೀಯರು ಆತನ ಸಮಾಧಿಗೆ ಹೋಗಿ ಸ್ವಾಮಿಗೆ ಸೇವೆಯನ್ನು ಕೊಡುವಂಥದ್ದು ಮತ್ತು ಅನೇಕ ಅದ್ಭುತ ಕಾರ್ಯಗಳನ್ನು ಇವೆಲ್ಲವನ್ನೂ ಸಹ ಲೂಕನು ಉಲ್ಲೇಖಿಸಿ ಮಾತನಾಡೋದನ್ನು ನಾವು ಗಮನಿಸ್ತೇವೆ. ಮತ್ತಾಯ, ಮಾರ್ಕ್ ಮತ್ತು ಲೂಕನ ವಿಚಾರವಾಗಿ ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ದೀವಿ. ಈ ಚರ್ಚೆಯನ್ನು ಒಂದು ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ಬೋಧಕರಾದ ಮುರಳಿಯವರೇ ದಯವಿಟ್ಟು ಪ್ರಾರ್ಥಿಸಿ. ಪ್ರೀತಿಯ ದೇವರೇ, ಈ ಸುವಾರ್ತೆಗಳಿಗೋಸ್ಕರ ನಿನ್ನ ನಾಮಕ್ಕೆ ನಾವು ಅನಂತ ವಂದನೆಯನ್ನು ಸಲ್ಲಿಸ್ತೇವೆ. ಸುವಾರ್ತೆಯನ್ನು ಕೇಳುವುದು ಮಾತ್ರವಲ್ಲದೆ ಅದರ ತಕ್ಕಂತೆ ನಡೆಯುವಂಥವರಾಗಿ ನಾವು ಬಲ ಹೊಂದುವಂತೆ ನೀನು ನಮ್ಮನ್ನು ನಡೆಸಬೇಕಾಗಿ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೆನ್. ವಂದನೆಗಳು. ಪ್ರಿಯ ವೀಕ್ಷಕರೇ, ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ 3 ಅಥವಾ 4 ಆಗಿದ್ದರೂ ಸಹ ಯೇಸು ಕ್ರಿಸ್ತನ ಬಗ್ಗೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಈ ಪುಸ್ತಕದಲ್ಲಿದೆ. ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನ ಇದರ ಬಗ್ಗೆ ಓದಿ ದೇವರ ಜೀವನ ಚರಿತ್ರೆಯನ್ನು ಕಂಡುಕೊಳ್ಳಿ. ಅದು ನಿಮ್ಮ ಜೀವನದ ದಿಕ್ಕನ್ನು, ನಿಮ್ಮ ಆಲೋಚನೆಯನ್ನು, ನಿಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಈ ಪುಸ್ತಕದಲ್ಲಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.